ಫಸ್ಟ್ ಟೈಮ್ ಅನ್ಸುತ್ತೆ ಈ ಅವಸ್ಥೆನಲ್ಲಿ ಪರದಾಡ್ಕೊಂಡು ನಾನು ಚಿರುಮುರಿ ತಿಂದಿದ್ದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ಕೈಯಲ್ಲಿ ಆಧಾರ್ ಕಾರ್ಡ್ ಇಟ್ಕೊಂಡು ಒಂದು ಗಾಡಿನ ಪ್ಯಾಕ್ ಮಾಡಿ ಇನ್ನೊಂದು ಗಾಡಿ ಎತ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೂ ಮೊದಲು ಒಂದು ಅಂಗಡಿ ಓಪನ್ ಇತ್ತು, ಸೊ ಅಲ್ಲಿಗೆ ಪೂಜೆ ಕರೆದಿದ್ರು. ನಾವು ಕೂಡ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರಿಗೆ ಒಂದು ರೌಂಡ್ ವಿಶ್ ಮಾಡಿ ಅಲ್ಲಿಂದ ಸೀದಾ ಮತ್ತೆ ನಾವು ಹೊರಟಿದ್ದೆ ಬಸ್ ಸ್ಟ್ಯಾಂಡ್ ಕಡೆ. ಬಸ್ ಸ್ಟ್ಯಾಂಡಿಗೆ ಬಂದು ಗಾಡಿ ಪಾರ್ಕ್ ಮಾಡಿ ಅಲ್ಲೇ ಒಂದು ಜ್ಯೂಸ್ ಶಾಪ್ ಇತ್ತು, ಅಲ್ಲಿಗೆ ಹೋದ್ವಿ. ಸಿಕ್ಕಾಬಟ್ಟೆ ಬಿಸಿಲಿತ್ತು, ಒಂದೊಂದು ಕಪ್ ಜ್ಯೂಸ್ ಕೊಡೋಣ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಜ್ಯೂಸ್ ಕುಡ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದ್ವಿ. ನಮ್ಮ ಸಾಹೇಬ್ರಂತೂ ನಿಂತ್ಕೊಂಡು ಹೋಗೋದು ಯಾರು ಅಂತ ಬಂದಿರೋ 3-4 ಬಸ್ಗಳನ್ನೆಲ್ಲ ಹಂಗೆ ಬಿಟ್ಟು ರಶ್ ಆಗಿದೆ ಅಂತ. ಕೊನೆಗೂ ಒಂದು ಬಸ್ ಏನೋ ಬಂತು, ಹಾಗೆ ಸೀಟ್ ಕೂಡ ಸಿಕ್ತು. ಇಬ್ರು ಕೂಡ ಆರಾಮಾಗಿ ಕೂತ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ನಿಟ್ಟೂರಿಗೆ. ಇನ್ನು ಮತ್ತೆ ನಿಟ್ಟೂರಿಂದ ನಾವು ಕಲ್ಲೂರು ಕ್ರಾಸಿಗೆ ಹೋಗೋದಿತ್ತು, ಸೊ ಹಾಗಾಗಿ ಬಸ್ ಇನ್ನೂ ಬಂದಿರಲಿಲ್ಲ ಅಂತ ಬಸ್ ಸ್ಟ್ಯಾಂಡ್ ಅಲ್ಲೇ ವೇಟ್ ಮಾಡ್ತಾ ಇದ್ವಿ. ಅದ್ರ ಮಧ್ಯೆ ಹೊಟ್ಟೆ ಸ್ವಲ್ಪ ಚೂರು ಅಂತ ಇತ್ತು ಅಂತ ಅಲ್ಲೇ ಚಿರುಮುರಿನ ತಗೊಂಡ್ವಿ ಬಸ್ ಸ್ಟ್ಯಾಂಡ್ ಹತ್ರ. ಅದೇ ಗ್ಯಾಪ್ ಅಲ್ಲಿ ಬಸ್ಸು ಕೂಡ ಬಂದ್ಬಿಡೋದ. ಅದು ಅಲ್ದಲೆ ಸಿಕ್ಕಾಬಟ್ಟೆ ರಶ್ ಇತ್ತು. ಅದು ಅಲ್ದಲೆ ನಮಗೆ ಕುತ್ಕೊಳ್ಳೋಕೆ ಸೀಟ್ ಕೂಡ ಸಿಗ್ಲಿಲ್ಲ. ಚಿರುಮುರಿ ಹಂಗೆ ಇಟ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ ಅಂತ ಅಲ್ಲಿ ಒಂದು ಪುಟಾಣಿ ಪಾಪ ಕೂತಿತ್ತು. ಅದನ್ನ ರಿಕ್ವೆಸ್ಟ್ ಮಾಡಿ ಕೇಳಿದಕ್ಕೆ ಪಾಪ ನನಗೂ ಸ್ವಲ್ಪ ಜಾಗ ಕೊಡ್ತು. ಇನ್ನ ಕುತ್ಕೊಂಡು ಪರದಾಡ್ಕೊಂಡು ಚಿರುಮುರಿ ತಿಂದು ಮುಗಿಸಿ ಮತ್ತೆ ಆ ಪಾಪಗೆ ಒಂದು ಥ್ಯಾಂಕ್ಸ್ ಹೇಳಿ ಅದಕ್ಕೆ ಅದ್ರ ಸೀಟ್ ಬಿಟ್ಕೊಟ್ಟು ನಾವು ಬಂದು ತಲುಪಿದ್ದೆ ಕಲ್ಲೂರು ಕ್ರಾಸ್ನ. ಮತ್ತೆ ಅಲ್ಲಿಂದ ಆಟೋ ಇಟ್ಕೊಂಡು ಕಲ್ಲೂರಿಗೆ ಬಂದು ಅಲ್ಲಿ ಚಿನ್ಮಯಿ ಸಿಲ್ಕ್ಸ್ ಅಂತ ಒಂದು ಶಾಪ್ ಇತ್ತು, ಸೊ ಅಲ್ಲಿಗೆ ಬಂದಿದ್ವಿ. ವಿಡಿಯೋ ಮಾಡೋದಿತ್ತು, ಹಾಗೆ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನೋಡೋದಿತ್ತು ಅಂತ. ಇನ್ನು ಹೋಗಿದ್ ಕೆಲಸ ಮುಗಿಸ್ಕೊಂಡು ಹಾಗೆ ಸೀರೆಗಳನ್ನ ನೋಡ್ಕೊಂತ ಅದಾದ್ಮೇಲೆ ನಾವು ಆಟೋ ಬಸ್ಸು ಅಂತ ಇಟ್ಕೊಂಡು ಸೀದಾ ನಮ್ಮ ತಿಪ್ಟೂರ್ ಬಂದು ತಲುಪಿದ್ವಿ. ಇಲ್ಲಿಗೆ ಬಂದ್ಮೇಲೆ ನಮ್ಮ ಸಾಹೇಬ್ರು ಇನ್ನೊಂದ್ ತರ ಬಾಂಬ್ ಹಾಕಿದ್ರು. ಗಾಡಿ ಪಾರ್ಕಿಂಗ್ ಮಾಡಿದ್ ರೆಸಿಪ್ಟೇ ಕಳ್ದಾಕಿದೀನಿ ಅಂತ. ಏನ್ ಮಾಡೋದಪ್ಪ ಅಂತ ತಲೆ ಕೆಡ್ಸ್ಕೊಂಡು ಹೋದ್ವಿ ಪಾರ್ಕಿಂಗ್ ಲಾಟ್ ಹತ್ರ. ಸದ್ಯಕ್ಕೆ ಹೆಂಗ ಅವ್ರದ್ದೇನ್ ಎಕ್ಸ್ಟ್ರಾ ಚಾರ್ಜ್ ಇತ್ತು ಅದನ್ನ ಪೇ ಮಾಡಿಸ್ಕೊಂಡು ಗಾಡಿ ಕೊಟ್ರು. ಗಾಡಿನ ಎತ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.